ಟ್ರೇಡಿಂಗ್ ಅಲ್ಲಿ ದೊಡ್ಡ ಅಮೌಂಟ್ ಲಾಸ್ ಮಾಡ್ಕೊಂಡಿರೋ ಜೊತೆ ಏನಾಗಿರುತ್ತೆ ಅಂದ್ರೆ ಯಾವುದೋ ಒಂದು ಪರ್ಸನ್ ಅವರಿಗೆ ಫ್ರೆಂಡ್ ಸರ್ಕಲ್ ಥ್ರೂ ಅವ್ರ ಸೋಷಿಯಲ್ ಮೀಡಿಯಾ ಥ್ರೂ ಪರಿಚಯ ಆಗ್ತಾರೆ. ದೆನ್ ಅವರು ಟೆಲಿಗ್ರಾಮ್ ಗ್ರೂಪ್ ಕ್ರಿಯೇಟ್ ಮಾಡ್ಬಿಟ್ಟು ಅವ್ರು ಹೇಳ್ತಾರೆ ಯಾವ ಬೈ ಮಾಡ್ಬೇಕು ಯಾವ ಸೆಲ್ ಮಾಡ್ಬೇಕು ಅಂತ. ಆ ಮಾತು ಕೇಳ್ಬಿಟ್ಟು ಲ್ಯಾಕ್ ಆಫ್ ಎಕ್ಸ್ಪೀರಿಯನ್ಸ್ ಇಂದ ಅವ್ರ ಟ್ರೇಡ್ ಲಾಜಿಕ್ ಗೊತ್ತಿಲ್ಲದೇನೆ ಒಂದು ಟ್ರೇಡಿಂಗ್ ಎಂಟರ್ ಆಗ್ತಾರೆ. ಇವನ್ ಅದು ಲಾಸ್ ತೋರಿಸ್ತಾ ಇದ್ರು, ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹೇಳ್ತಾ ಇದ್ರು ಸೆಲ್ ಮಾಡ್ಬೇಕು ಅಂತ, ಅವ್ರು ಸೆಲ್ ಮಾಡಲ್ಲ. ಯಾಕಂದ್ರೆ ಅವ್ರು ಹೋಪ್ ಮಾಡ್ತಾರೆ ಪ್ರೈಸ್ ಮೇಲೆ ಬರಬೇಕು ಅಂತ. ಹೀಗೆ ಹೋಪ್ ಮಾಡ್ತಾ 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 ಅವ್ರು ಹ್ಯೂಜ್ ಲಾಸ್ ಬುಕ್ ಮಾಡ್ಬಿಡ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ಏನಾಗುತ್ತೆ ಅಂದ್ರೆ ನೀವೇ ಕಲಿಯಕ್ಕೆ ಹೋಗ್ತೀರಾ, ರಿಕವರಿ ಮಾಡಕ್ ಹೋಗ್ತೀರಾ. ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಗ್ರೀಡ್ ಅಂಡ್ ಫಿಯರ್ ಕಂಟ್ರೋಲ್ ಇಲ್ದಿರೋ ಕಾರಣ ನಮ್ಗೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಪ್ರಾಫಿಟ್ ಬಂದಾಗ ನಾವು ಬುಕ್ ಮಾಡ್ತೀವಿ ಸಾಕು ಅಂದ್ಬಿಟ್ಟು. ಅದೇ ಲಾಸಿಗೆ ಹೋದಾಗ ನಾವು ಹೋಪ್ ಮಾಡ್ತೀವಿ ಇನ್ನು ಮೇಲೆ ಬರ್ಬೋದು ಅಂತ, ಅವಾಗ ಹ್ಯೂಜ್ ಲಾಸ್ ಅಗೇನ್ ಆಗುತ್ತೆ. ಸೊ ಆಸ್ ಎ ಬಿಗಿನರ್ ನಾವು ಆಪ್ಷನ್ ಟ್ರೇಡಿಂಗ್ ಮಾಡೋದೇ ರಾಂಗ್ ಆಗುತ್ತೆ. ಯಾಕಂದ್ರೆ ಇನ್ಸ್ಟಿಟ್ಯೂಷನ್ಸ್ ಆಕ್ಚುಲಿ ಆಪ್ಷನ್ ಇನ್ಸ್ಟ್ರೂಮೆಂಟ್ ಯಾಕೆ ಯೂಸ್ ಮಾಡೋದಂದ್ರೆ ಅವರ ಎಕ್ಸಿಸ್ಟಿಂಗ್ ಸ್ಟಾಕ್ ಪೊಸಿಷನ್ ಅಲ್ಲಿ ಡೌನ್ ಟ್ರೆಂಡ್ ಬಂದ್ರೆ ಅದ್ರಲ್ಲಿ ಜಾಸ್ತಿ ಲಾಸ್ ಆಗಬಾರದು ಅಂತ ಹೆಡ್ಜ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತಾರೆ. ಈವನ್ ಎಕ್ಸ್ಪೀರಿಯನ್ಸ್ ಟ್ರೇಡರ್ ಕೂಡ ಹೆಡ್ಜಿಂಗ್ ಮಾಡ್ತಾರೆ. ಈವನ್ ಅವರು ಆಪ್ಷನ್ ಸೆಲ್ಲಿಂಗ್ ಮಾಡಿದ್ರು ಕೂಡ ಮಾರ್ಕೆಟ್ ಅಲ್ಲಿ ಜಾಸ್ತಿ ವೇರಿಯೇಷನ್ ಬಂದಿಲ್ಲ ಅಂದ್ರೆ ತೆಟಾಟಿಕೆಯಿಂದಾಗಿ ಅವ್ರಿಗೆ ಪ್ರಾಫಿಟ್ ಆಗುತ್ತೆ. ಸೊ ಸೇಮ್ ರೀಸನ್ ಇಂದಾಗಿ 90% ಜನ ಅವರ 90% ಕ್ಯಾಪಿಟಲ್ ಅನ್ನ ಫಸ್ಟ್ 90 ಡೇಸ್ ಅಲ್ಲಿ ಕಳ್ಕೊತಾರೆ. ಸೊ ಆಲ್ರೆಡಿ ನಿಮಗೆ ಹ್ಯೂಜ್ ಲಾಸ್ ಆಗಿದೆ ಅಂದ್ರೆ ಫಸ್ಟ್ ಆಫ್ ಆಲ್ ನೀವು ಅದನ್ನ ರಿಕವರಿ ಮಾಡಕ್ಕಂತೂ ಹೋಗಬಾರ್ದು. ಇನ್ಸ್ಟೆಡ್ ಆಫ್ ದಟ್ ನೀವೇನ್ ಮಾಡಬೇಕು ಅಂದ್ರೆ ನಿಮ್ಮ ಎಮೋಷನ್ಸ್ ಅನ್ನ ಕಂಟ್ರೋಲ್ ತರಬೇಕು. ಹೇಗಂದ್ರೆ ನೀವು ಈಕ್ವಿಟಿನ ಟ್ರೇಡ್ ಮಾಡಬಹುದು ಸಣ್ಣ ಲಾಟ್ ಅಲ್ಲಿ. ಒನ್ಸ್ ನಿಮ್ಮ ಎಮೋಷನ್ಸ್ ಕಂಟ್ರೋಲ್ ಬಂದ ಮೇಲೆ ನೀವು ಲಾಟ್ ಸೈಜ್ ಅನ್ನು ಜಾಸ್ತಿ ಮಾಡಬಹುದು ಸ್ಲೋಲಿ. ಡೆಫಿನೆಟ್ಲಿ ಈ ಜರ್ನಿಲಿ ನಿಮಗೆ ಬೋರಿಂಗ್ ಅನ್ಸುತ್ತೆ. ಈ ವಿಡಿಯೋ ಕೆಳಗಡೆ ಮೈಂಡ್ ಸೆಟ್ ಅಂತ ಕಮೆಂಟ್ ಮಾಡಿ, ನಾನು ಎಮೋಷನಲ್ ಕಂಟ್ರೋಲ್ ಮಾಡೋ ಸ್ಟ್ರಾಟಜಿನ ನಿಮ್ಗೆ ತಿಳಿಸ್ಕೊಡ್ತೀನಿ.